ಬಿಟ್ಟು ಗಾಜಿನ ಬಾಟ್ಲು ನೀರು ತುಂಬಿ ನಮ್ಮ ಕಣ್ಣು ಅದ್ರ ಮೇಲೆ ದೃಷ್ಟಿ ಕೊಡಬೇಕು. ಅದು ನೀರಿಗೆ ಕೊಟ್ಬಿಟ್ಟು ಅದರಲ್ಲಿ ನೀರಿಗೂ ಹೇಳಬೇಕು ನಾವು, ಈ ನನಗೆ ಬೇಕಾಗಿದ್ದಕ್ಕೆಲ್ಲ ಮಾಡ್ಕೊಂಡಿದ್ದೀನಿ, ಖಂಡಿತ ಆಗಿದೆ. ಅದಕ್ಕೆ ನಮಸ್ತೆ ಎಲ್ಲರಿಗೂ, ನಮ್ಮ ಚೇತನ ಸೂತ್ರ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾವು ಒಂದು ವಿಷಯದ ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋಣ. ಅಂದರೆ ವಾಟರ್ ಚಾರ್ಜಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಕೆಲವು ವಾಟರ್ ಚಾರ್ಜಿಂಗ್ ಮಾಡಿಕೊಂಡು ಹೀಲಿಂಗ್ ಮೊಡಾಲಿಟಿನಲ್ಲಿ ಅದು ಒಂದು ಥೆರಪಿ ಇದೆ, ವಾಟರ್ ಚಾರ್ಜಿಂಗ್ ಮಾಡ್ಕೊಳ್ಳೋದು. ಅದನ್ನು ನೀವು ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿದ್ದೆ. ಇವತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳೋಣ. ಈ ವಾಟರ್ ಚಾರ್ಜಿಂಗ್ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಎಲ್ಲ ಕಡೆನೂ ಕೇಳಿಬರ್ತಾಯಿದೆ. ತುಂಬ ಜನನೂ ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದನ್ನು ಇವಾಗ ನಾವು ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳೋಣ. ಸೈಂಟಿಫಿಕ್ ಆಗಿ ಹೇಗೆ ವರ್ಕ್ ಮಾಡುತ್ತೆ, ಆಮೇಲೆ ಆಧ್ಯಾತ್ಮಿಕವಾಗಿ ಹೇಗೆ ವರ್ಕ್ ಮಾಡುತ್ತೆ ಅದು, ಮತ್ತು ಮನೋವಿಜ್ಞಾನವಾಗಿ ಹೇಗೆ ವರ್ಕ್ ಮಾಡುತ್ತೆ ಅಂತ ನಾವು ನೋಡ್ಕೊಂಬರೋಣ ಈ ದಿನ. ಮೊದಲಿಗೆ ನಾವು ಈ ವಾಟರ್ ಚಾರ್ಜಿಂಗ್ನ ಯಾವ ರೀತಿ ಕೆಲಸ ಮಾಡ್ತದೆ ನಮ್ಮ ಬಾಡಿ ಮೇಲೆ ಅಂತ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ನಮ್ಮ ಬಾಡಿ 70% ಇಂದ ನಮಗೆ ನೀರೇ ಇದೆ. ನಮ್ಮ ಬಾಡಿನಲ್ಲಿ 70% ನೀರಿದೆ ಅಂತ ವಿಜ್ಞಾನ ಎಲ್ಲ ಇವಾಗ ಸೈನ್ಸ್ ಎಲ್ಲ ಹೇಳ್ತಾ ಇದೆ. ಅದು ನಿಜಾನೇ. ಅಂದರೆ ನಮ್ಮ ಬಾಡಿಯ ಮೆದುಳು ಭಾಗ ಆಗಿರ್ಬೋದು, ಜೀವಕೋಶಗಳು, ರಕ್ತದಲ್ಲಿ ಎಲ್ಲ ಕಡೆ ನೀರಿನ ಅಂಶ ಇದೆ ಇವಾಗ ನಮಗೆ. ಹಾಗಾಗಿ ನಮ್ಮದು 70% ನಮ್ಮ ಬಾಡಿ ನೀರಿರೋದ್ರಿಂದ ಆ ನೀರಿನ ಅಂಶ ಜಾಸ್ತಿ ನಮಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಹಾಗಾಗಿ ನಾವು ವಾಟರ್ ಚಾರ್ಜಿಂಗು ನಮಗೆ ಕೆಲಸ ಮಾಡುತ್ತೆ. ನಮ್ಮ ಬಾಡಿ ಕೆಮಿಸ್ಟ್ರಿ ಮೇಲೆ ಅದು ವರ್ಕ್ ಮಾಡ್ತದೆ. ಹಾಗಾಗಿ ನಾವು ವಾಟರ್ ಚಾರ್ಜಿಂಗ್ನ ಮಾಡೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಸೈಂಟಿಫಿಕ್ಕಾಗಿ ಅದು ನಾವು ಮೈಂಡ್ ಇಂದ ನಾವು ಅದಕ್ಕೊಂದು ಇಂಟೆನ್ಷನ್ ಕ್ರಿಯೇಟ್ ಮಾಡಿ ಒಂದು ವೈಬ್ರೇಷನ್ ಕೊಟ್ಟು ಮತ್ತು ಅದನ್ನು ಚಾರ್ಜಿಂಗ್ ಮಾಡಿ ನಾವು ಕುಡಿದಾಗ ಅದರಲ್ಲಿ ನಾವು ಇಂಟೆನ್ಷನ್ ಕ್ರಿಯೇಟ್ ಮಾಡ್ತೀವಿ, ನಾವೇನು ಚಾರ್ಜಿಂಗ್ ಮಾಡ್ತೀವಿ, ಏನು ವೈಬ್ರೇಷನ್ ಕ್ರಿಯೇಟ್ ಮಾಡ್ತೀವಿ, ಅದು ಅದ್ರಲ್ಲಿ ಫಾರ್ಮ್ ಆಗಿ ಅದನ್ನು ನಾವು ಕುಡಿದಾಗ ನಮ್ಮ ನೀರಿನ ಬಾಡಿನಲ್ಲಿರೋ ನೀರಿಗೆಲ್ಲ ಅದು ಹೋಗಿ ಆ ಕೆಲಸ ಮಾಡುತ್ತೆ ಅಂತ ಈಗ ಪ್ರೂವ್ ಆಗಿರೋದ್ರಿಂದ ಅದು ವಾಟರ್ ಚಾರ್ಜಿಂಗ್ ಇವಾಗ ಒಂದು ತುಂಬ ಜಾಸ್ತಿ ನಮಗೆ ಕೆಲಸ ಮಾಡ್ತಾಯಿದೆ. ಹಾಗಾಗಿ ನಾವು ಈ ವಾಟರ್ ಚಾರ್ಜಿಂಗ್ನ ನಮಗೆ ತುಂಬ ಮಹತ್ವ ಪಡ್ಕೊಂಡಿದೆ. ಈಗ ಈ ವಾಟರ್ ಚಾರ್ಜಿಂಗ್ನ ಯಾವ ರೀತಿ ಮಾಡ್ಕೋಬೋದು ಅಂತಂದರೆ, ಇವಾಗ ಮಾತ್ರ ಮಾಡ್ತಾರಾ ಅಥವಾ ಹಿಂದೆನೂ ಏನಾದರೂ ಇತ್ತ ನಮ್ಗೆ ಆಧ್ಯಾತ್ಮಿಕವಾಗಿ ಅಂತ ನೋಡೋದಾದರೆ, ಖಂಡಿತ ನಮಗೆ ಹಿಂದೆನೂ ಕೂಡ ಈ ವಾಟರ್ ಚಾರ್ಜಿಂಗ್ ಇತ್ತು ಫ್ರೆಂಡ್ಸ್. ಹೇಗೆ ಅಂತಂದರೆ, ಹಿಂದೆ ನಮಗೆ ನಮ್ಮ ಋಷಿ ಮುನಿಗಳು, ನೀವು ಕೇಳಿರ್ಬೋದು ಅಥವಾ ನೋಡಿರ್ಬೋದು, ಬುಕ್ಸ್ಗಳೆಲ್ಲ ಓದಿರ್ಬೋದು, ಅವರು ಕಮಂಡದಲ್ಲಿ ನೀರಿಟ್ಕೊಳ್ತಾಯಿದ್ರು. ಅದರಲ್ಲಿ ಮಂತ್ರಶಕ್ತಿಯಿಂದ ಅದನ್ನು ತುಂಬಿಸ್ಕೊಂಡು ಅದು ಯಾರಿಗೇನು ಕೊಡ್ತಾರೋ, ವರ ಕೊಟ್ಟರೆ ವರ ಅಥವಾ ನೆಗೆಟಿವ್ ಬೇಕು, ನೆಗೆಟಿವ್ ಕೊಟ್ಟರೆ ಶಾಪ ಅಂತ ಹೇಳ್ತೀವಿ. ಇವಾಗ ನೆಗೆಟಿವ್ ಅಂತ ಹೇಳ್ತೀವಿ. ಅದು ಕೊಟ್ಟರೆ ಶಾಪವಾಗಿ ಅದು ಪರಿಣಾಮ ಬೀರೋದು ನೀರನ್ನ. ಆ ರೀತಿ ಮಂತ್ರಶಕ್ತಿನ ಕೊಟ್ಟು ಅವ್ರು ನೀರು ಕುಡಿಸಿ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ತಾಯಿದ್ರು. ಪಂಡಿತರುಗಳು ಅಷ್ಟೇ, ಎಷ್ಟೋ ನೀರಿಗೆ ಮಂತ್ರಶಕ್ತಿ ಕೊಟ್ಟು ಅವರು ವಾಸಿ ಮಾಡ್ತಾಯಿದ್ರು. ಆ ಥರದ ನಿದರ್ಶನಗಳೆಲ್ಲ ಎಷ್ಟೋ ಇದೆ. ಹಾಗೂ ದೇವಸ್ಥಾನಗಳಲ್ಲಿ ಮಂತ್ರಶಕ್ತಿ ಅಭಿಷೇಕ, ಅಲ್ಲಿ ಚಾಂಟಿಂಗು, ಹೋಮ ಹವನಗಳೆಲ್ಲ ಮಾಡಿದಾಗ ಅಲ್ಲಿ ನೀರಿಟ್ಟು ತೀರ್ಥದ ಮುಖಾಂತರ ಅದನ್ನು ಕುಡಿದು ಕೂಡ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ಕೊತಾಯಿದ್ರು. ಅದು ತೀರ್ಥ ತೊಗೊಂಡ್ರೆ ಒಳ್ಳೆಯದಾಗುತ್ತೆ, ಮತ್ತು ಅಲ್ಲಿ ಮಂತ್ರಶಕ್ತಿ ಇದೆ, ನೀರು ಕುಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಕೂಡ ಹಿಂದಿನ ಕಾಲದಿಂದನೂ ಕುಡ್ಕೊಂಡು ಬರ್ತಾಯಿದ್ರು. ಅದನ್ನೇ ಇವಾಗ ನಾವು ವಾಟರ್ ಚಾರ್ಜಿಂಗ್ ಅಂತ ಅದನ್ನು ನಾವು ಕಾನ್ಷಿಯಸ್ನಿಂದ ನಾವು ನಮಗೇನು ಬೇಕೋ ಅದನ್ನು ನಮಗೆ ಬೇಕಾಗೋದು ಪಡ್ಕೊಳ್ಳೋಕ್ಕೋಸ್ಕರ ನಾವು ಅದಕ್ಕೊಂದು ಇಂಟೆನ್ಷನ್ ಕೊಟ್ಟು ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಚಾರ್ಜಿಂಗ್ ಮಾಡಿ ನಾವು ಕುಡಿಬೋದು. ಅದರಲ್ಲೂ ಹಲವಾರು ವಿಧ ಇದೆ. ವಾಟರ್ ಚಾರ್ಜಿಂಗ್ ಮಾಡೋದ್ರಲ್ಲಿ ಮೂನ್ ಲೈಟಲ್ಲಿಟ್ಟು ವಾಟರ್ ಚಾರ್ಜಿಂಗ್ ಮಾಡ್ಬೋದು, ಕ್ರಿಸ್ಟಲ್ ಹಾಕಿ ವಾಟರ್ ಚಾರ್ಜಿಂಗ್ ಮಾಡ್ಬೋದು, ಆಮೇಲೆ ಅಫರ್ಮೇಷನ್ಗಳನ್ನ ಬರೆದು ವಾಟರ್ ಚಾರ್ಜಿಂಗ್ ಮಾಡೋದು, ಹೇಳಿ ವಾಟರ್ ಚಾರ್ಜಿಂಗ್ ಮಾಡೋದು. ಈಗ ಹಲವಾರು ವಿಧಗಳಿದೆ ವಾಟರ್ ಚಾರ್ಜಿಂಗ್. ಹರ್ಬಲ್ಗಳ್ನ ಹಾಕಿ ಅದರಲ್ಲೊಂದು ಇಂಟೆನ್ಷನ್ ಕೊಟ್ಟು ಅದಕ್ಕೆ ವಾಟರ್ ಚಾರ್ಜಿಂಗ್ ಮಾಡ್ಕೊಳ್ಳೋದು. ಈ ರೀತಿ ಹಲವಾರು ರೀತಿಯಲ್ಲಿ ವಾಟರ್ ಚಾರ್ಜಿಂಗ್ ಇದೆ. ಹಾಗಾಗಿ ಈ ವಾಟರ್ ಚಾರ್ಜಿಂಗು ಈ ರೀತಿಯಾಗಿ ಕೆಲಸ ಮಾಡುತ್ತೆ ನಮಗೆ. ಅದು ಕೆಲಸ ಮಾಡೋದು ನಿಜನೇ, ಆದರೆ ನಿರಂತರವಾಗಿ ಮಾಡಬೇಕು ಅದನ್ನು ವಾಟರ್ ಚಾರ್ಜಿಂಗ್ನ. ಹೇಗೆ ಅಂದರೆ, ಈಗ ನಮ್ಮ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಎಜುಕೇಷನ್ನು. ಈಗ ಒಂದು ಮಗು ಎಕ್ಸಾಮ್ಗೆ ಹೋಗ್ಬೇಕಾಗಿರುತ್ತೆ. ಅದು ಚೆನ್ನಾಗಿ ಎಕ್ಸಾಮ್ ಬರೀಬೇಕು ಅಂತಂದರೆ ಅವರು ಬರಿಬೇಕಾದ್ರೇ ಇನ್ನೂ ಒಂದು ತಿಂಗಳು ಇದ್ದಂಗೆ ಶುರು ಮಾಡಬೇಕು. ಒಂದೂವರೆ ತಿಂಗಳು ಇದ್ದಂಗೆ ಒಂದು ಗಾಜಿನ ಬಾಟ್ಲು ಬೆಸ್ಟು, ಅಥವಾ ಇಲ್ಲ ಅಂದ್ರೂ ಒಂದು ಚೆನ್ನಾಗಿತ್ತು ಪ್ಲೈನ್ ಇರೋದು
ಯಾವುದೇ ಬೇರೆ ನೇಮ್ಸ್ ಏನು ಬರೆದಿರಬಾರ್ದು. ಅದ್ರ ಮೇಲೆ ಪ್ಲೈನ್ ವೈಟ್ ಕಲರ್ ಇರೋದು ಪ್ಲೈನ್ದು ವಾಟರ್ ಬಾಟ್ಲು ತೊಗೊಂಡು ಅದ್ರ ಮೇಲೆ ಒಂದು ಚೀಟಿನಲ್ಲಿ ಬರೆದು ಒಂದು ಲೆಟರ್ ಥರ ಬರೆದು ಅದರಲ್ಲಿ ಹಾಕ್ಬೇಕು. ಈಗ ಅವರು ಆಲ್ರೆಡಿ ಆಗಿದೆ ಅನ್ನಂಗೆ ನಾನು ತುಂಬ ಚೆನ್ನಾಗಿ ಎಕ್ಸಾಮ್ನ ಶಾಂತಿಯಿಂದ ಬರೆದೆ, ನನಗೆ ಗೊತ್ತಿರೋ ಅಂಥದ್ದೇ ಕ್ವಶನ್ ಬಂದಿತ್ತು, ತುಂಬ ಚೆನ್ನಾಗಿ ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲ ಬರ್ದು ನನಗೆ ಒಳ್ಳೆ ಡಿಸ್ಟಿಂಕ್ಷನಲ್ಲಿ ನನಗೆ ನಂಬರ್ಸ್ ಬಂದಿದೆ, ನಂಗೆ ತುಂಬ ಈಸಿ ಆಯಿತು, ನನಗೆಲ್ಲ ಜ್ಞಾಪಕಕ್ಕೆ ಬಂತು, ನಂಗೆ ತುಂಬ ಸಂತೋಷ ಆಗಿದೆ, ಥ್ಯಾಂಕ್ ಯು ಅಂತ ಅದ್ರ ಮೇಲೆ ಬರೆದು ಅಂಟಿಸ್ಕೊಂಡು ಆ ನೀರನ್ನೇ ಡೈಲಿ ಕುಡಿತಾ ಇರಬೇಕು. ಅದೊಂದು ಸರಿ ಸುಮ್ಮನೆ ಕುಡಿಯೋದಲ್ಲ, ಒಂದು ಸರಿ ಓದಬೇಕು ಆವಾಗವಾಗ, ಒಂದು ಸರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ಓದ್ಬಿಟ್ಟು ಅದು ನೀರು ಹಾಕ್ಕೋಬೇಕು, ಕುಡಿಬೇಕು. ಈ ಥರನೂ ಮಾಡ್ತಾ ಇರಬೇಕು. ಅಥವಾ ಇನ್ಯಾರ ತಾಯಿಂದಿರು ಮಾಡಬೇಕಾದ್ರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂದ್ರೂ ಕೂಡ ನನ್ನ ಮಗ ಇವಾಗ ತುಂಬ ಜಾಣ ಆಗಿದ್ದಾನೆ, ತುಂಬ ಚೆನ್ನಾಗಿ ಓದ್ಕೊತಾ ಇದ್ದಾನೆ, ಹೇಳಿದ ಮಾತೆಲ್ಲ ಕೇಳ್ತಾನೆ, ಈ ಥರ ಪಾಸಿಟಿವ್ ಆಗಿ ನಿಮಗೇನು ಬೇಕೋ ಅದನ್ನು ಕೂಡ ಬರೆದು ಆ ಬಾಟ್ಲಿ ಮೇಲೆ ಅಂಟಿಸ್ಬಿಟ್ಟು ಆ ಬಾಟ್ಲಿಗೆ ನೀರು ತುಂಬಿಸ್ಬಿಟ್ಟು ಮಡಗ್ಬಿಟ್ಟು ನಿಮಗೆ ಬೇಕಾದಾಗ ಗ್ಲಾಸ್ಗೆ ಹಾಕ್ಕೊಂಡು ಅದನ್ನು ಓದ್ಕೊಂಡು ಒಂದು ದಿನಕ್ಕೆ ಒಂದು 2-3 ಸರಿನಾರು ಓದಬೇಕು. ಯಾಕೆಂದರೆ ಅದು ಸುಮ್ಮನೆ ಬಿಟ್ಬಿಟ್ರೆ ಅಂತಲ್ಲ, ಓದಿ ಮಾಡಬೇಕು, ಕುಡಿಬೇಕು. ಆವಾಗ ಕೂಡ ಅದು ಕೆಲಸ ಮಾಡುತ್ತೆ. ಅಥವಾ ಒಂದು ಗಾಜಿನ ಬಾಟ್ಲಿ ಇಟ್ಕೊಂಡು ಹೀಗೆ ಅದ್ರ ಮೇಲೆ ಕೈ ಇಟ್ಕೊಂಡು ಹೀಗೆ ಅರ್ಧ ಕೈ ಒಂದು ಸ್ವಲ್ಪ ಹಿಂಗೆ ಬಿಟ್ಟು ಗಾಜಿನ ಬಾಟ್ಲಿ ನೀರು ತುಂಬಿ ನಮ್ಮ ಕಣ್ಣು ಅದ್ರ ಮೇಲೆ ದೃಷ್ಟಿ ಕೊಡಬೇಕು. ಅದು ನೀರಿಗೆ ಕೊಟ್ಬಿಟ್ಟು ಅದರಲ್ಲಿ ನೀರಿಗೂ ಹೇಳಬೇಕು ನಾವು, ಈ ರೀತಿ ನನ್ನ ಕಾಯಿಲೆ ಎಲ್ಲ ಇವಾಗ ನನಗೆ ಹೆಲ್ತ್ ಚೆನ್ನಾಗಿದೆ, ನಾನು ತುಂಬ ಆರೋಗ್ಯವಾಗಿದ್ದೀನಿ, ಆರಾಮ್ಸೆ ಓಡಾಡ್ತಾ ಇದ್ದೀನಿ, ಈಗ ಮಂಡಿ ನೋವಿತ್ತು ಅಥವಾ ಏನಾದರೂ ಬೇರೆ ಪೇಯ್ನ್ ಇತ್ತು ಅಂದರೆ ಆ ಪೇಯ್ನ್ ಎಲ್ಲ ರಿಲೀಫ್ ಆಗಿದೆ, ನನಗೆ ತುಂಬ ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಆಮೇಲೆ ನೀವು ಮೊದಲು ಹೇಗಿದ್ರಿ ಓಡಾಡ್ತಾ ಇದ್ರಿ ಅದನ್ನು ನೆನೆಸ್ಕೋಬೇಕು. ನೀವು ಆ ಇಮ್ಯಾಜಿನ್ನು ನಿಮ್ಮ ಮೈಂಡಲ್ಲಿ ಬರಬೇಕು. ಎಲ್ಲ ಚೆನ್ನಾಗಿ ಕುಡಿದು ಹೆಲ್ತಿಯಾಗಿದ್ದಾಗ ಹೆಂಗೆ ಓಡಾಡ್ತಾ ಇದ್ರಿ, ಎಲ್ಲಿ ಓಡಾಡ್ತಾ ಇದ್ರಿ, ಎಷ್ಟು ಹ್ಯಾಪಿಯಾಗಿದ್ರಿ, ಅದನ್ನೆಲ್ಲ ಸ್ವಲ್ಪ ಫೀಲ್ ಮಾಡ್ಕೊಂಡು ಕುಡಿಬೇಕು. ಆ ಎಮೋಷನ್ಸ್ ಎಲ್ಲ ನೀರಿನೊಳಗೆ ವೈಬ್ರೇಷನ್ ಹೋಗಬೇಕು. ಯಾಕೆಂದರೆ ನಾವು ಏನು ಎಮೋಷನ್ ಮಾಡ್ತೀವಿ ಅದು ನಮ್ಮ ಹೊರಗೆ ಮನಸ್ಸಲ್ಲಿ ಮಾಡಿದ್ದು ಹೊರಗೆ ಸ್ಪ್ರೆಡ್ ಆಗಿ ಆಮೇಲೆ ಅದೆಲ್ಲ ಫುಲ್ ನಮ್ಮ ಸುತ್ತಾ ಇರ್ತದೆ. ನಾವು ಒಳ್ಳೆಯದನ್ನೇ ಸುತ್ತಿಸಿ ಇದು ಮಾಡಿದಾಗ ಆ ವೈಬ್ರೇಷನ್ ಎಲ್ಲ ನೀರಲ್ಲಿ ಸ್ಟೋರೇಜ್ ಆಗುತ್ತೆ. ಆವಾಗ ಆ ನೀರನ್ನ ಕುಡಿಬೇಕು. ಆ ಥರ ಸುಮಾರು ಸರಿ ತಿಂಗಳಾನುಗಟ್ಟಲೆ ಮಾಡಬೇಕು. 1 ದಿನ 2 ದಿನ ಮಾಡೋದಲ್ಲ ಫ್ರೆಂಡ್ಸ್, ಸುಮಾರು ದಿನ ಮಾಡಿದಾಗ ಖಂಡಿತ ಮ್ಯಾನಿಫೆಸ್ಟ್ ಆಗುತ್ತೆ. ಈ ರೀತಿಯೇ ಎಲ್ಲ ವಾಟರ್ ಚಾರ್ಜ್ ಮ್ಯಾನಿಫೆಸ್ಟ್ ಮಾಡೋದು. ಅದಕ್ಕೆ ಒಂದು ನೀತಿ ಮಾಡಿ ವಿಧಾನವಾಗಿ ಮಾಡಬೇಕು. ಯಾರ್ಯಾರ ಹೆಸ್ರಿಗೆ ಏನೇನು ಬೇಕೋ ಅದನ್ನೇ ಮಾಡಬೇಕು. ಈಗ ನಾನು ಮಾಡ್ಕೊಂಡಿದ್ದೀನಿ ಅಂತ ಇನ್ನೊಬ್ಬರು ಕುಡಿಯೋದಲ್ಲ, ಅವರವರಿಗೆ ಅಂತಲೇ ಒಂದು ಬಾಟ್ಲಿ ಇಡಬೇಕು. ಅವ್ರಿಗೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅವರೇ ಅದನ್ನು ನೋಡಿಕೊಂಡು ಅದನ್ನು ಮಾಡಿಕೊಂಡು ಕುಡಿಬೇಕು. ಆವಾಗ ಮ್ಯಾನಿಫೆಸ್ಟ್ ಆಗುತ್ತೆ. ಇದು ಖಂಡಿತ ಆಗುತ್ತೆ, ಇದು ಆಗಲ್ಲ ಅಂತೇನಿಲ್ಲ, ಇದೆಲ್ರಿಗೂ ಆಗುತ್ತೆ. ಇದು ತುಂಬ ಸೈನ್ಸು ಇದನ್ನೆಲ್ಲ ರಿಸರ್ಚ್ ಮಾಡಿ ತುಂಬ ಪ್ರಯೋಗ ಮಾಡಿ ಇದನ್ನು ಕಂಡುಹಿಡಿದಾರೆ. ಎಷ್ಟೋ ಜನ ಈ ಥರ ಮ್ಯಾನಿಫೆಸ್ಟ್ ಮಾಡಿ ಕುಡ್ದು ಸಾಧಿಸಿರೋರಿದ್ದಾರೆ. ನಾನು ಹಿಂದೆ ಸುಮಾರು ಸರಿ ನನಗೆ ಬೇಕಾಗಿದ್ದಕ್ಕೆಲ್ಲ ಮಾಡ್ಕೊಂಡಿದ್ದೀನಿ, ಖಂಡಿತ ಆಗಿದೆ. ಅದರಿಂದ ನಾನು ರಿಸರ್ಚ್ ಮಾಡಿಕೊಂಡು ಸ್ವಂತ ಮಾಡಿರೋದ್ರಿಂದನೇ ಹೇಳ್ತಾ ಇದ್ದೀನಿ. ಖಂಡಿತ ವಾಟರ್ ಚಾರ್ಜ್ ಒಂದು ಒಳ್ಳೆಯ ಥೆರಪಿ ಅದು. ಯಾಕೆಂದರೆ ಹೇಗಿದ್ದರೂ ನಮ್ಮ ದೇಹಕ್ಕೆ ನೀರು ಬೇಕು, ನಾವು ನೀರು ಕುಡಿಲೇಬೇಕು. ಅದಕ್ಕೆ ಬದಲಾಗಿ 1-2 ಒಳ್ಳೆ ಮಾತು ಹೇಳಿ ಆ ನೀರಿನ ಅವೇರ್ನೆಸ್ಸಿಂದ ಅದನ್ನೊಂದು ಒಳ್ಳೆ ಥಾಟ್ಸಿಂದ ಕುಡಿಯೋಕ್ಕೇನು ನಮಗೆ ಕಷ್ಟ ಇಲ್ಲ ಅಲ್ವಾ. ಹಾಗಾಗಿ ಅದರಲ್ಲೇ ಸುಲಭವಾಗಿ ಸಿಗೋ ಅಂಥದ್ದು ಮನೆಯಲ್ಲಿ, ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ ಅಲ್ವಾ. ಹಾಗಾಗಿ ನಾವು ನಮ್ಮ ಮನೆಯಲ್ಲೇ ಇರ್ತಕ್ಕಂಥದ್ದನ್ನು ಎಷ್ಟೋ ಬಳಸ್ಕೊಂಡು ನಮ್ಮ ಕಾರ್ಯಗಳನ್ನೆಲ್ಲ ನಾವು ಮಾಡ್ಕೋಬೋದಲ್ವ. ಎಲ್ಲೆಲ್ಲೋ ಹೋಗಿ ನಾವು ತುಂಬ ಸಫರ್ ಮಾಡೋದಕ್ಕಿಂತ ನಮ್ಮ ಮನೇಲಿರೋ ಅಂಥದ್ದು ಸಿಗೋ ಅಂಥದ್ದನ್ನು ಒಂದು ಕೇಳಿಕೊಂಡು ಒಂದು ರೀತಿ ವಿಧಾನದಲ್ಲಿ ಫಾಲೋ ಮಾಡಿದ್ರೆ ಖಂಡಿತ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಇನ್ನು ಮುಂದೆ ವಾಟರ್ ಚಾರ್ಜ್ ಮಾಡ್ಕೊಂಡು ಕುಡಿಯೋದು ಖಂಡಿತ ಮಾಡಿ. ನಿಮಗೇನಿದೆ ಅದ್ರ ಮೇಲೆ ನೀವು ಆಲ್ರೆಡಿ ಆಗಿದೆ ಅನ್ನೋ ಥರ ಮಾಡಬೇಕು. ಆಗಲಿ ಅಂತ ಮಾಡಬಾರ್ದು, ಆಲ್ರೆಡಿ ಆಗಿದೆ. ಆದಾಗ ನೀವು ಯಾವ ಹ್ಯಾಪಿನಲ್ಲಿರ್ತೀರ ಆ ಫೀಲಿಂಗ್ನ ತೊಗೊಂಡು ನೀವು ಮಾಡ್ಕೊಂಡು ಕೊಡಿದ್ರೆ ಖಂಡಿತ ಆಗುತ್ತೆ ಅಂತ ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವೀಡಿಯೋನ ನಿಮ್ಗೆ ಇದೇ ರೀತಿ ಒಂದು ಒಳ್ಳೆ ವೀಡಿಯೋನ ಎತ್ಕೊಂಬರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಕೋಚ್, ಹೀಲಿಂಗ್ಸ್ ಎನರ್ಜಿ ಹೀಲರ್ ಆಗಿ ರೆಕ್ಕಿ ಮಾಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ತೆ.